ಹೇಳೋದೇ ಕೂಡ ಅವ್ರು ಹೆಂಗೆ ಕದ್ದಿದ್ದಾರೆ ಅಂತ. ಸೊ ಅಂದರೆ ಅಲ್ಲಿ 2-3 ವಿಷಯಗಳಾಗಿವೆ. ಒಂದು, ರಮೇಶ್ ಅವರನ್ನ ಇದನ್ನ ಹಾಕ್ಕೊಂಡು ಮಾಡೋದು ಅನ್ನೋ ಪಾಯಿಂಟ್ ಎಲ್ಲ ಅರ್ಧ ಶೂಟ್ ಆಗಿತ್ತು ಅಂತ ಅನ್ಸುತ್ತೆ ಸಪ್ತ. ಅದು ಆದಮೇಲೆ ನನ್ನ ಪಾಡಿಗೆ ನಾನು ಬರೆದಿದ್ದೀನಿ, ಅಲ್ಲಿ ಹೇಮಂತ್ ಅವ್ರ ಪಾಡಿಗೆ ಬರೆದಿದ್ದಾರೆ. ಬಟ್ ಒಂದು ಸಣ್ಣ ಓವರ್ಲ್ಯಾಪ್ ನಮಗೆ ಗೊತ್ತಿಲ್ಲದೆ ಆಗಿರೋದಂತೂ ಹೌದು. ಅವರ ಲುಕ್ ಇರ್ಬೋದು ಅಥವಾ ಇಡೀ ವಿಷಯ ಇರ್ಬೋದು, ಓವರ್ಲ್ಯಾಪ್ ಇಲ್ಲ ಅಂತ ನಾನು ಹೇಳಲ್ಲ, ಓವರ್ಲ್ಯಾಪ್ ಇದೆ. ಆದರೆ ಈ ಪಾತ್ರ ಭಾಳ ಆ ಪಾತ್ರಕ್ಕೆ ಮತ್ತು ಈ ಪಾತ್ರಕ್ಕೆ, ಈ ಪಾತ್ರದ ಉದ್ದೇಶಕ್ಕೆ ಮತ್ತು ಆ ಪಾತ್ರದ ಉದ್ದೇಶಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ರಮೇಶ್ ಸ್ವಲ್ಪ ಅವರ ಅಭಿನಯದಲ್ಲಿ ಭಯಂಕರ ಜನರ ಅಭಿಮಾನ ಗಳಿಸಿದ್ದಾರೆ ಅವರು ನಮ್ಮ ಟೀಮಲ್ಲಿ. ಆದರೆ ಅವರ ಅಭಿನಯದಲ್ಲಿ ಅವರು ಅಲ್ಲಿ ಮಾಡಿದ್ದಕ್ಕೂ ಇಲ್ಲಿ ಮಾಡಿದ್ದಕ್ಕೂ ವ್ಯತ್ಯಾಸವನ್ನು ತಂದಿದ್ದಾರೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೇಳಿ ಸರ್. ಸದ್ಯ ಕಾಕತಾಳೀಯ ಏನೋ ಗೊತ್ತಿಲ್ಲ, ನೀವು ಮಾಡುವಂಥ ಸಿನಿಮಾಗಳು ಬಹುತೇಕ ಈ ರೀತಿಯ ಕಷ್ಟದಲ್ಲೇ ಇರುತ್ತೆ. ಇರೋ ದುಡ್ಡಿಗಾಗಿ ಓಡಾಡೋದು ಅಥವಾ ಸ್ಟ್ರಗ್ಲಿಂಗ್ ಲೈಫಲ್ಲೇ ಇರುತ್ತೆ. ಅದು ಕೋಇನ್ಸಿಡೆನ್ಸ್ ಅಥವಾ ನೀವಿರೋ ಒಂದು ಏನೋ ಬಾಡಿ ಲ್ಯಾಂಗ್ವೇಜ್ಗೆ ಹುಡುಕೊಂಬರುವಂಥ ಕಥೆಗಳು ಸರ್. ಯಾಕಂದರೆ ನಾವು ಬಡವರ ಸ್ಕಲ್ ಆಗಿರ್ಬೋದು, ಅದಕ್ಕಿಂತ ಹಿಂದೆ ಬಂದಂಥ ಏನು ರತನ್ ಪ್ರಪಂಚದಲ್ಲೂ ಕೂಡ ಸ್ಟ್ರಗ್ಲಿಂಗ್ ಲೈಫ್, ದುಡ್ಗೋಸ್ಕರ ಫೈಟಿಂಗು, ದಿನ ಬೆಳಿಗ್ಗೆ ಇದ್ರೆ ಕೆಲಸ. ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ. ಅಂದರೆ ಕಾಕತಾಳೀಯ ಏನು ಅಂತ ಸರ್? ಇಲ್ಲ, ಎಲ್ಲ ಥರದ ಪಾತ್ರಗಳನ್ನೂ ಮಾಡಿದ್ದೀನಿ. ಇವಾಗ ವಿಲನ್ ಮಾಡ್ತಿದ್ದಂಗೆ ನೀ ಬರೀ ಮಚ್ಚು ಗಿಚ್ಚು ಅಂತ ಆ ಪ್ರಶ್ನೆ ಬರುತ್ತೆ. ಫ್ಯಾಮಿಲಿ ಮಾಡ್ತಿದ್ದಂಗೆ ಏನು ಕಷ್ಟ ಅಂತ ಪ್ರಶ್ನೆ ಬರುತ್ತೆ. ಯಾವ ಥರ ಇಲ್ಲ, ಐ ಥಿಂಕ್ ನಾನು ತುಂಬ ಖುಷಿಯಾಗಿ, ಅಂದರೆ ಇದನ್ನು ಆ್ಯಕ್ಚುಲಿ ನಾನೇ ಹೇಳ್ಕೋಬಾರ್ದು, ಬಟ್ ಆದರೂ ಹೇಳ್ತೀನಿ. ಐ ಆಮ್ ಎ ವೆರಿ ವರ್ಸಟೈಲ್ ಆ್ಯಕ್ಟರ್. ನಾನು ತುಂಬ ವರ್ಸಟೈಲ್ ಪಾತ್ರಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಥರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೋಟಿ ಕೂಡ ಆ ಥರದ್ದೇನೆ. ನಂದೇ ಈಗ ನೀವು ಕೇಳಿದ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ. ಏನಂದರೆ ಕಾಮನ್ ಮ್ಯಾನ್ ಪಾತ್ರ ಅಂತಿದ್ದಂಗೆ ಡೆಫಿನೆಟ್ಲಿ ಕಾಮನ್ ಮ್ಯಾನ್ಗೆ ಅವ್ನ ಸ್ಟ್ರಗಲ್ಗಳು ಇದ್ದೇ ಇರುತ್ತೆ ಎಲ್ರಿಗೂ. ಇವಾಗ ಶ್ರೀಮಂತರ ಆಗಲಿ ಅಥವಾ ಈಗ ನಾವು ಹೇಳ್ತಿರೋದು, ನಾವು ಬೆಳೆದು ಬಂದಿರೋ ಒಂದೊಂದು ಫೇಸ್ಗಳಿರುತ್ತಲ್ಲ, ಒಂದೊಂದು ಫೇಸಲ್ಲೂ ಅದರದ್ದೇ ಆದ ಕಾನ್ಫ್ಲಿಕ್ಟ್ಸ್ಗಳು, ಕಾಂಪ್ಲಿಕೇಶನ್ಸು ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಫೇಸ್ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು. ನನಗೆ ರತನ್ ಪ್ರಪಂಚ ಅಥವಾ ಬಡವರ ಸ್ಕಲ್ ಅಥವಾ ಕೋಟಿ ಪಾತ್ರಗಳು ಅಂತ ಬಂದಾಗ ಅದು ಇಷ್ಟ ಆಗೋದೇನೆ ಅದಕ್ಕೆ. ನಾನು ಆಗಲೇ ಹೇಳಿದೆ, ನನ್ನ ಡ್ರೈವರಲ್ಲೂ ನನಗೆ ಕೋಟಿ ಕಂಡ ಅಂತ. ಸೊ ನಮ್ಮ ಲೈಫ್ ಆಗಲಿ, ನಿಮ್ಮ ಲೈಫ್ ಆಗಲಿ, ಅಥವಾ ನಮ್ಮ ಯಾವುದೋ ಒಂದು ಫೇಸ್, ಈಗ ನನಗೆ ಕೋಟಿ, ನನ್ನ ಬದುಕಿನ ಯಾವುದೋ ಒಂದು ಫೇಸಲ್ಲಿ ನಾನು ಕೋಟಿ ಆಗಿದ್ದೆ ಅಂತ ಅನಿಸುತ್ತೆ, ನಾನು ರತ್ನಾಕರ ಆಗಿದ್ದೆ ಅನಿಸುತ್ತೆ. ಸೊ ಹಾಗೆ ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ. ಅಂದರೆ ಕಾಮನ್ ಮ್ಯಾನ್ನ ರೆಪ್ರೆಸೆಂಟ್ ಮಾಡೋದು ಯಾವಾಗಲೂ ಚಂದ. ಆ್ಯಂಡ್ ನಮ್ಮ ಬದುಕೇ ಇರುತ್ತೆ ಅದರಲ್ಲಿ. ಈಗ ನನ್ನ ತಮ್ಮ, ತಂಗಿ, ಅಮ್ಮ, ಆಮೇಲೆ ನಾವೆಲ್ಲರೂ ಫ್ಯಾಮಿಲಿಗೋಸ್ಕರನೇ ಹೊಡೆದಾಡ್ತಿರ್ತೀವಲ್ವ. ನಾವೊಂದು ಮನೆ ಮಾಡ್ಕೋಬೇಕು, ನಮ್ಮದೊಂದು ಕುಟುಂಬ ನಾವು ಚೆನ್ನಾಗಿ ನೋಡ್ಕೋಬೇಕು. ಅದೆಷ್ಟೋ ಕನ್ಸ್ಟ್ರೈಂಟ್ಸ್ ಮಧ್ಯೆ ಹೊಡೆದಾಡ್ತಿರ್ತೀವಿ. ಯಾವುದೋ ಅಷ್ಟು ಈಸಿ ಅಲ್ಲ ಲೈಫ್. ಸೊ ಡೆಫಿನೆಟ್ಲಿ ಸಿನಿಮಾ ಈಸ್ ಆಲ್ಸೋ ರಿಫ್ಲೆಕ್ಷನ್ ಆಫ್ ಲೈಫ್. ಅಲ್ಲೂ ಅದೇ ಇರೋಕ್ಕೆ ಸಾಧ್ಯ.